ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದಕ್ಕೆ ಸಾಕಾಯಿತು. ಆ ನೇಚರ್ ನೋಡಿ ಹೆಂಗಿದೆ. ನಮ್ಮ ಪಯಣ ಊಟಿ ಕಡೆಗೆ. ನಾವೇನೋ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರಲಿಲ್ಲ. ಸೊ ಸಮ್ ಡೇಸ್ 1-2 ಡೇಸಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರೋದು. ಒಂದು ಹುಡುಗಿ ಕೂಡ ಬರ್ತೀನಿ ಅಂತ ಹೇಳಿದರು. ಅವ್ರ ನೇಮ್ ತಗೊಳಲ್ಲ ನಾನು. ಸೊ ಲಾಸ್ಟಿಗೆ ಕೈ ಕೊಟ್ಟರು, ಇನ್ನೇನು ಇವಾಗ ಹೋಗಬೇಕು, 2 hours ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ಇಲ್ಲ ನಾನು ಬರೋಕ್ಕಾಗಲ್ಲ, ಸಮ್ ರೀಸನ್ಸ್ ಹೇಳಿದ್ರು. ಸೊ ಪರವಾಗಿಲ್ಲ, ಒಬ್ಬರಿಂದ ನಾವು ಟ್ರಿಪ್ಪೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಹೋಗ್ದಂಗೆ ಇರೋಕ್ಕಾಗಲ್ಲ. ಬರ್ತೀನಿ ಅಂತ ಹೇಳಿ ಈ ಥರ ಲಾಸ್ಟ್ ಮೂಮೆಂಟ್ಗೆ ಕೈ ಕೊಟ್ಟರೆ ತುಂಬ ಬೇಜಾರಾಗುತ್ತೆ. ಹಾಗಂತ ಟ್ರಿಪ್ಪೆಲ್ಲ ಅಂದರೆ ಸ್ಯಾಡ್ ಮೂಡಲ್ಲೆಲ್ಲ ಇದ್ದು ಆ ಥರ ಏನಿಲ್ಲ. ಬರಲಿಲ್ಲ ಆಯಿತು, ಬರಲಿಲ್ಲ ಆವಾಗ ಮೂಮೆಂಟಲ್ಲಿ ಜಸ್ಟ್ ಹಂಗೆ ಅನಿಸುತ್ತೆ ಅಷ್ಟೇ. ಬಟ್ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹೇಳ್ಬೋದಿತ್ತು ಅವರು ಬರ್ತೀನಿ ಇಲ್ಲ ಆಗಲ್ಲ ಅಂತ ಫಸ್ಟ್ ಹೇಳ್ಬೋದಿತ್ತು, ಬಟ್ ಹೇಳಿಲ್ಲ. ಪರವಾಗಿಲ್ಲ ಬಿಡಿ, ಟ್ರಿಪ್ ಸಖತ್ತಾಗೇ ಇತ್ತು. ನಮ್ಮದು 1-2 ಫೋಟೋ ಇರಲಿ ಅಂತ ಸ್ಟಾರ್ಟಿಂಗೇ ತೆಗೆಸ್ಕೊಂಬಿಟ್ಟೆ. ನಿಮ್ಮ ಗ್ಯಾಂಗಲ್ಲೂ ಇಂಥ ಫ್ರೆಂಡ್ಸ್ ಇದ್ದರೆ ಟ್ಯಾಗ್ ಮಾಡಿ ಅವರಿಗೆ. ನಾವು ಹೊರಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ದರ್ಶನ ಮಾಡಿಕೊಂಡು ಹೋಗ್ತಾ ತಿಂಡಿ ತಿನ್ಕೊಂಡು ಹೋದ್ವು. ನಾವು ಮೈಸೂರು ಕಡೆಯಿಂದ ಬಂದ್ವಲ್ಲ, ಸೊ ಆ ಕಡೆ ಬಂಡೀಪುರ ಫಾರೆಸ್ಟ್ ಕಡೆಯಿಂದಲೇ ಹೋಗ್ಬೇಕಿತ್ತಲ್ಲ. ಸೊ ಅಲ್ಲಿ ಬರೀ ಜಿಂಕೆಗಳು ಅಷ್ಟೇ ನಮಗೆ ಕಂಡಿದ್ದು. ಇಲ್ವಂತೆ ಊಟಿಗೆ ಹೆಂಗೆ ಹೋಗೋದಂತ ಕೇಳ್ಬೇಕಾಯ್ತು ಅವ್ರನ್ನ. ಮತ್ತೆ ರಿಟರ್ನ್ ಅದೇ ರೋಡ್ ತೋರಿಸ್ತೈತೆನಾ ಎಲ್ಲ ಏನಂದ ಏನಿಲ್ಲ ಮನಸ್ಸಿಲ್ಲ ಬುಡ್ಬುಡ್ಗೆ ಅಂತ ಯಾಕೆ ಕರಿತೀವಿ ಅಂತ ಇವಾಗ ಗೊತ್ತಾಯ್ತಾ? ನೋಡಿ ಹೆಂಗ್ ಆಡ್ತಿದ್ದಾನೆ ಅಂತ. ಇವಳು ಇಲ್ಲ ಫೌಂಡೇಶನ್ ಶುರು ಮಾಡ್ಯಾಳೆ. ಏನ್ ಮಾಡೋಣ, ಮುಖ ಚೆನ್ನಾಗಿ ಕಾಣ್ತಿದ್ವಿ. ಮುಖ ಚೆನ್ನಾಗಿ ಕೇರು ಹಾಕಲ್ಲ, ಹೋಗತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಕಪ್ ವ್ಲಾಗ್. ನಾನು ಮೇಕಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಫೋಟೋ ಚೆನ್ನಾಗಿ ಬರಲಿ ಅಂತ. ಫೈನಲಿ ಊಟಿಗೆ ರೀಚ್ ಆದ್ವು. ಸೊ ಈ ನೇಚರ್ ನೋಡೋಕ್ಕೆ ಬರಬೇಕು. ಇವರೆಲ್ಲ ಕಾಮಿಡಿ ಪೀಸ್ಗಳೇ, ಹೋಗಿ ಬರೋವರೆಗೂ ಬೇಜಾರೇ ಆಗಿದೆ. ಹೋಗ್ತಾನೆ ಗೊತ್ತಾ, ಬೇಗವಾ ಟ್ರಿಪ್ ಏನಾದರೂ ಊಟಿಗೆ ಪ್ಲ್ಯಾನ್ ಮಾಡಿದರೆ ನೀವು ಜೂನ್ ಟೈಮಲ್ಲಂತೂ ಹೋಗಬೇಡಿ, ಯಾಕಂದರೆ ಆ ಟೈಮಲ್ಲಿ ಎಲ್ಲ ಕ್ಲೋಸ್ ಇರುತ್ತೆ. ನಾವು ಟೀ ಎಸ್ಟೇಟ್ ನೋಡಿಕೊಂಡು ವಾಪಸ್ ಬಂದ್ವು ಅಷ್ಟೇ, ಯಾಕಂದರೆ ಎಲ್ಲ ಕ್ಲೋಸ್ ಇತ್ತು. ಆ ಟೈಮಲ್ಲಿ ಅಲ್ಲೇನೋ ಹಬ್ಬದ ಥರ ಮಾಡ್ತಾರೆ ಅಂತೆ. ಮತ್ತು ನೀವು ಬಂಡೀಪುರದ ಮೇಲೆ ಬರಬೇಕು ಅಂದರೆ ಅವ್ರ ಕಡೆಯಿಂದ ಒಬ್ಬರು ಡ್ರೈವರ್ ಬರ್ತಾರೆ. ಸೊ ಅವರು ನಮ್ಮನ್ನು ಆ ಕೆಳಗಡೆ ಬಿಡಬೇಕು. ಹೋಗೋಕ್ಕೆ ಮಾತ್ರ ಎಂಟ್ರಿ, ಬರೋಕ್ಕೆ ಎಂಟ್ರಿ ಇಲ್ಲ. ಅವರಿಗೆ ನಾವು ಪೇ ಮಾಡಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಇದೆ, ಕೊಯಂಬತ್ತೂರು ಸೈಡ್ ಬನ್ನಿ. ಹಿಲ್ ಸ್ಟೇಷನಲ್ಲಿ ಫೋಟೋ ತಗೊಂಡು ನೇಚರ್ ಎಲ್ಲ ಚೆನ್ನಾಗಿತ್ತು. ಸೊ ತೆಗೆಸ್ಕೊತಾ ಇದ್ದೆ. ಇವನು ಕಾಬ್ರಿ ಅಲಿಯಾಸ್ ಆಕಾಶ್ ಅಂತ. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅವನು ಬುಡ್ಬುಡ್ಕೆ ಅಂತ. ನಾನು ವೈಶಾಲಿ ಅಂತ. ಇವ್ರದ್ದು ಅವಾಂತರ ಒಂದೊಂದಲ್ಲ, ಒಂದೊಂದಲ್ಲಿ ಒಂದೊಂದು ಥರ ಕಾಮಿಡಿ ಪೀಸ್ ಥರನೇ ಆಡ್ತಾ ಇದ್ರು. ಆ ಹಿಲ್ ಸ್ಟೇಷನಲ್ಲಿ ಆ ಪ್ಲೇಸ್ ಮಾತ್ರ ಮಸ್ತಾಗಿತ್ತು. ಇಲ್ಲಿ ಮಂಗ್ ಓಡಾಡ್ತಾ ಇದ್ದಿದ್ದು, ಏನು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹಂಗಾಗಿ ಮಂಗ್ ಓಡಾಡ್ತೈತೆ. ದಯಮಾಡಿ ಎಲ್ಲ ನೋಡಿ. ಟೀ ಎಸ್ಟೇಟ್ಗೆ ಬಂದ್ವಿ, ಒಂದು ವಿಡಿಯೋ ಮಾಡ್ಕೊಂಡ್ವು, ಮೆಮೊರೀಸ್ ಅಂತ ಇರಲಿ ಅಂತ. ನಾನೊಬ್ಬಳೇ ಇದ್ದರೂ ಕೂಡ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಿಡಿಯೋಸ್, ಫೋಟೋಸ್ ಫಸ್ಟು ನಂದೇ ತೆಗ್ದಿದ್ದಾರೆ ಪಾಪ ಇವರೆಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಸೊ ಅವತ್ತು ಅಲ್ಲೇ ಸ್ಟೇ ಆದವು. ಅಲ್ಲಿ ಎಷ್ಟು ಚಳಿ ಇತ್ತು ಅಂದರೆ ಆ ಬೆಡ್ಶೀಟ್ ಕೂಡ ತಣ್ಣಗಿತ್ತು. ನಾನು ಮತ್ತೆ ಮೇಕಪ್ ಸ್ಟಾರ್ಟ್ ಆಯಿತು. ಸೊ ಮಾಡಬೇಡ ಅಂತ ಇಸ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಪೈನ್ ಫಾರೆಸ್ಟ್ಗೆ ಹೋಗೋಣ ಅಂತ ಹೋಗ್ತಿದ್ವು. ಸೊ ಅಲ್ಲಿನೂ ವಿಸಿಟಿಂಗ್ ಪ್ಲೇಸ್ ಕ್ಲೋಸ್ ಆಗಿತ್ತು. ಊಟಿಯಿಂದ ತಮಿಳ್ನಾಡಿಗೆ ಅವ್ರ ಕಡೆಯವರು ಬಿಟ್ಟರು. ಸೊ ತಿಂಡಿ ಮಾಡ್ಕೊಂಡು ಹೊರಟು. ಅಯ್ಯೋ, ಇವರಿಬ್ರದ್ದು ಒಂದೊಂದಲ್ಲ ಕಾಮಿಡಿ ಇವ್ರದ್ದು. ಆ ಬಾತುಕೋಳಿನೂ ಬಿಟ್ಟಿಲ್ಲ, ಹಿಡ್ಕೋ ಬಾತುಕೋಳಿನ ಅಂತಿದ್ರು. ಸೊ ನನಗೆ ಅದೆಲ್ಲ ಭಯ ಆಗುತ್ತೆ ಹಿಡ್ಕೊಳಕ್ಕೆ. ಬಾ ಈ ಕಡೆ ಮುಂದಕ್ಕೆ ಬಾ, ಹಿಂಗೆ ಬಾ. ಹೋಗಿ ಇಟ್ಕೊಂಡ್ರಂಗೆ ಹೋಗು.
ಇವರೇ ಓನರು ದುಡ್ಡು ಕೊಡ್ತಾ ಇರ್ರಿ ಇವರೇ. ಅದಕ್ಕೆ ಬೆಟ್ಟದ ಹತ್ರ ಮುಂಟ ಹೊಡೆಸಿ ಆಮೇಲೆ ನಾನು ಇನ್ನೂ ಇಲ್ಲ ಅದು ಪರೋಟ ತಿಂದು ಲೇಟಾಗಿ. ಮತ್ತೆ ಹೇಳು ಸುರೇಶ್ಗೆ ಒಂದೇ ಒಂದು ವ್ಯೂ ಪಾಯಿಂಟ್ಗೂ ಬಿಡ್ತಾ ಇಲ್ಲ ಮುಂಚ. ಸುಮ್ಮನೆ ದುಡ್ಡಿದ್ರೆ ಬಂದೋಗ್ಬೇಕಷ್ಟೇ. ವೇಸ್ಟ್ ಒಂದು ಫುಲ್ ಗುಡಿ ಮುಂದೆ ಹೊಟ್ಟೆ ಎಷ್ಟು ನಮ್ಮನೆಯ ಹಿತ್ತಲದಾಗ ಹಾದಿ ಗೆಳತಿ ಒಲ್ಯನ ಬ್ಯಾಡ ಬಡತನ ನೋಡಿ ಭಾವಮ್ಮೆ ಬದಲಿಸಿದಿಕ್ಕ ಒತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕೃಷ್ಣ ಇಲ್ಲ ಈಗ Oh my God. Krishna, Krishna, Krishna. ನನ್ನ ಸೀರೆಯನ್ನು ಈ ದುಡ್ಡವರು ಕಿತ್ತಾಡುತ್ತಿರುವರು ನನ್ನ ದ್ರೌಪದಿ ನಿನ್ನ ಶ್ರೀಕೃಷ್ಣ ಇಲ್ಲಿ ನಿಗರಿಸುತ್ತಿರುವನು ಇವಳು ದೇವರು ಕೊಟ್ಟ ಅನ್ನನ ಮನೆಯೊಂದು ಅನ್ನನ ಕಳಿಯ ಕಳಿ ಅಂತಾರೆ. ಸಸಿ ನೆಡುವ ಇವಳು ಕೇರೆ ಪಕ್ಕ ಜಮೀನು ಫಲವತ್ತಾದ ಕೆಮ್ಮಣ್ಣು ಕಳ್ಳಿ ಬಿಕ್ಕಳ್ಳಿ ಅಂತಾರೆ. ಅಲ್ಲಿ ಕಪ್ಪು ಸಸಿ ನೆಡುವ ಎಲ್ಲ ತೆಂಗಿನ ಸಸಿ ನೆಡುವ ಬೇಲಿಯಿಂದ ಬೇಲಿಗಾರ ಪಾತರಗಿತ್ತೀನೋ ಗಳಿಗೆ ಒಂದು ಬಣ್ಣ ಹಾಕೋ ಉಸರ ಬಳ್ಳಿನೋ ಇವಳು ಮುಟ್ರೆ ಮುನಿ ಸೊಪ್ಪು ಕಾಣೋ ಶಿವನ ಪರಮಾತ್ಮ ಪಾಂಡುರಂಗ ಕಾಪಾಡ ಮಾದೇವ ಒಂದೇ ಮಾಡಿ ಊಟದ ಅವಳಕ್ಕಿಂತ ಇವ್ರಿಬ್ರದ್ದು ಕಾಮಿಡಿ ಅಂದ್ರೆ ಕಾಮಿಡಿ. ಅಲ್ಲಿ ಒಂದು ಕಬ್ಬಿನ ಗದ್ದೆ ಕಾಣಿಸ್ತು. ಸೊ ಅಲ್ಲಿಗೆ ಹೋಗಿ ಒಂದು ರೀಲ್ಸ್ ಮಾಡಬೇಕು ಅಂತ ಅಂದ್ರು. ಸೊ ರೀಲ್ಸ್ ಮಾಡಿಕೊಂಡು ಬಂದ್ವು. ಅದೇ ಟೈಮಲ್ಲಿ ಅವರಿಗೆ ಹೊಡಿಯೋಕ್ಕೆ ಚಾನ್ಸ್ ಸಿಕ್ತು. ಸೊ ಸರಿಯಾಗಿ ಹೊಡೆದೆ. ಸೊ ನಾವು ನೆಕ್ಸ್ಟ್ ಬಂದಿದ್ದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟು ನಮ್ಮ ಸಿರಿ ಕರ್ಕೊಂಡು ಬ್ಯಾಂಗ್ಳೂರಿಂದ ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟು. ಇನ್ನ ಕಾರಲ್ಲಿ ಕರ್ಕೊಂಡೋದ್ರೆ ವಿಂಡೋ ಹತ್ರ ನೋಡ್ತಾ ಇರ್ಬೇಕು ಯಾವಾಗ್ಲೂ. ನನ್ನ ಜೊತೆ ಕುತ್ಕೊಂಡವಳು ಇಲ್ಲಿಂದ ಫ್ರಂಟ್ ಸೀಟ್ಗೆ ಹೋಗ್ಬಿಟ್ಟು ನುಸ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಕೂತಿರೋದವಳು. ತುಂಬ ತುಂಟಿ, ಕೆಳಗಡೆ ಎಲ್ಲ ನುಸ್ತೋಗ್ಬಿಡ್ತಾಳೆ. ನಮ್ಮ ಸಿರಿ ಮಾತ್ರ ಎಲ್ಲರ ಹತ್ರನೂ ಹೋಗ್ತಾಳೆ. ಫ್ರೆಂಡ್ಲಿ ಡಾಗ್ ನಮ್ಮ ಸಿರಿ. ನಮ್ಮ ಸಿರಿ ಬೇರೆ 28 ಇದೆ. ಸೊ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಎಲ್ಲರೂ ವಿಶ್ ಮಾಡಿ ನಮ್ಮ ಸಿರಿಗೆ ಅಡ್ವಾನ್ಸ್ ಆಗಿ. ನಮ್ಮಪ್ಪ ಅಮ್ಮ ಅಜ್ಜಿ ಮತ್ತು ನಮ್ಮ ಸಿರಿ ಯಾವಾಗಲೂ ಖುಷಿಯಾಗಿರಬೇಕು. ಸಿರಿ ಡ್ಯಾನ್ಸ್ ಸುಮ್ಮನೆ ಇದ್ದಾಳೆ. ಇವಾಗ ಸುಮ್ಮನೆ ಇದ್ದಾಳಪ್ಪ.
ಸಿರಿ ಯಾವ್ದಾರ ಕಾರ ಹುಡುಗಿ ಪಡ್ಗಿರಿ ಇದ್ದಿದ್ರೆ ಈಗ ರೇಗಿಸ್ತಿದ್ದೆ. ಟುಕು 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 ಟುಕಾ, ಟುಕು ಟುಕು ಟುಕಾ ಅಂತಿದ್ದೆ. ಸಿರಿ ಅವಳೇ ನೆಗ್ರುತ್ತಾಳೆ. ನೋಡ್ಬೇಕಿದ್ರೆ ಮಗ ಹಾಕಪ್ಪ. ಹಿಂಗ್ ಕಿನ್ಸರ್ ಇರ್ಬೇಕು ನಿಂಗೆ. ಗೊಂಬೆ 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 ಅದೇ ಪೂರ್ತಿ ತಿನ್ಬೇಡ. ಈ ಗೊಂಬೆಗೆ ಪಾರಗೇಟ್ ಎತ್ಕೊಂಡು ಇದು ಬಿಸ್ಕೆಟಿಗೆ. ನಮ್ಮಲ್ಲಿ ಬಿಸ್ಕೆಟ್ ತಿನ್ನೋದು. ಗಡಿತ ಮನೆಗೆ ಇಲ್ಲೆಲ್ಲ ಅಡ್ರೋಟ್ ಹೋಗ್ತಾ ತುರುವೇಕೆರೆ ಲೆಕ್ಕಾಚಾರಕ್ಕೆ ಹೋಗ್ದಂಗೆ ಏನು ಅಡ್ರೋಟ್ ಎಲ್ಲರೂ ಹೋಗುತ್ತೆ. ಗೊತ್ತಿಲ್ಲಪ್ಪ. ಚಿನ್ನಾಲಿ ಇದು ಕೆಮಿ ಕ್ಲಾಸ್ ನಲ್ಲಿ ಹಾಯ್ ವಿಶಾಲಿ, ಹೇಗಿದೆಯಾ ವಿಶು? ಸುಮ್ಮನೆ ಇದ್ದಾಳೆ, ಹೆಂಗೋ ಸುಮ್ಮನೆ ಇದ್ದಾಳೆ. ನಮ್ಮ ಸಿರಿಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪಂಗೂ ಅಷ್ಟೇ ಸಿರಿ ಅಂದರೆ ತುಂಬ ಇಷ್ಟ. ನಮ್ಮಪ್ಪ ಆಟ ಆಡಿಸ್ಕೊಂಡು ಕೂತಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಊಟಿ ಮಾತ್ರ ಮಸ್ತಾಗಿದೆ. ನಾವು ತುಂಬ ಪ್ಲೇಸಸ್ ನೋಡಲಿಲ್ಲ ಅಂದ್ರೂ ಆ ನೇಚರ್ಗೆ ಹೋಗಬೇಕು, ಸಖತ್ತಾಗಿದೆ. ಕ್ಲೈಮೇಟು ಎಲ್ಲ ಮಸ್ತಿದೆ. ಇನ್ನು ಫೋಟೋಸ್, ವೀಡಿಯೋಸ್ ಅಂತ ಬಂದರೆ ಅಯ್ಯೋ ತುಂಬ ಚೆನ್ನಾಗಿದೆ. ತುಂಬ ವಿಸಿಟಿಂಗ್ ಪ್ಲೇಸ್ ಇದೆ, ಅಲ್ಲೆಲ್ಲ ಅಲೋ ಇರಲಿಲ್ಲ. ಸೊ ನೀವು ಹೋಗ್ಬೇಕಾದ್ರೆ ಫಸ್ಟು ವಿಚಾರಿಸ್ಕೊಂಡು ಹೋಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ ಗೈಸ್.